ಪ್ರಕೃತಂ ಶಾಸ್ತ್ರ ಪಾರಗಃ ತಾಂ ಧರ್ಮಚಾರಣಿಯಂ ಶಂಭೋ ಪ್ರಣಮಾಮಿ ಪರಂ ಶಿವಂ. ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರ್ಯ ಆದಿ ಜಗದ್ಗುರು ರೇಣುಕರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಮ್ಮೆಲ್ಲರ ಆರಾಧ್ಯ ದೈವ ಕಾಮಧೇನು ಕಲ್ಪವೃಕ್ಷ ಕರ್ತೃಪುರುಷ ಮಳೇಂದ್ರ ಶಿವಾಚಾರ್ಯರ ಗದ್ದುಗೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆರಾಧ್ಯ ಗುರುಗಳಾಗಿ ಲಿಂಗೈಕ್ಯರಾಗಿರುವಂತಹ ಕಂಚಿನ ಕಂಠದ ಪರಮ ಪೂಜ್ಯರು, ಖ್ಯಾತ ಪ್ರವಚನ ಪಟುಗಳು, ನಮ್ಮೆಲ್ಲರ ಆರಾಧ್ಯ ದೈವ ಲಿಂಗೈಕ್ಯ ಶಾಂತೂರು ಮಳೇಂದ್ರ ಶಿವಾಚಾರ್ಯ ಗದ್ದುಗೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅಫಜಲ್ಪುರ ಸಂಸ್ಥಾನ ಮಠದಲ್ಲಿ 1 ತಿಂಗಳ ಪರ್ಯಂತರವಾಗಿ ಪುರಾಣ ಹೇಳಲು ಆಗಮಿಸಿರುವಂತಹ ಖ್ಯಾತ ಪ್ರಖ್ಯಾತ ಪುರಾಣಿಕರಾಗಿರುವಂತಹ ಪಂಡಿತ ರತ್ನ ವೇದಮೂರ್ತಿ ಗದುಗಿನ ಶ್ರೀ ಜುಗುಳೂರಿನ ಶ್ರೀ ವೇದಮೂರ್ತಿ ಪಂಡಿತ ರತ್ನ ವಿರೂಪಾಕ್ಷಯ್ಯ ಶಾಸ್ತ್ರೀಜಿ ಜುಗುಳೂರವರೇ, ಗಾನ ಕೋಗಿಲೆ ಎಂದೇ ಖ್ಯಾತರಾಗಿರುವಂತಹ ನಮ್ಮವರಾಗಿರುವಂತಹ ಪ್ರಭುಕುಮಾರ್ ಮದ್ರಿಯವರೇ, ಖ್ಯಾತ ತಬಲಾ ವಾದಕರಾಗಿರುವಂತಹ ನಮ್ಮವರಾಗಿರುವಂತಹ ಲಕ್ಷ್ಮಣ್ ಹೇರೂರವರೇ, ಬಸವಣ್ಣನವರೇ, ಊರಿನ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ರೇವರ್ಕೆ ಗ್ರಾಮದಿಂದ ಆಗಮಿಸಿರುವಂತಹ ಸಮಸ್ತ ಮಹಾಜನರೇ, ಈ ಒಂದು ಸಮಾರಂಭದೊಳಗೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೆ ಆಗಮಿಸಿರುವಂತಹ ನನ್ನ ತಂದೆ ತಾಯಿದ್ರೆ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀಮಠದಲ್ಲಿ ಈ ವರ್ಷ ಮಹಾಸ್ವಾಮಿ ಹೇಮರೆಡ್ಡಿ ಮಲ್ಲಮ್ಮಳ ಪುರಾಣವನ್ನ ಈ ಧರ್ಮ ವೇದಿಕೆಯೊಳಗೆ ಪ್ರಾರಂಭ ಆಗಿದೆ. ಶ್ರೀಮಠ ಹೀಗೆ ಮಾಡ್ತಾ ಇಲ್ಲ ಧರ್ಮ ಕಾರ್ಯ. ಸುಮಾರು ಸಾವಿರ ವರ್ಷಗಳಿಂದಲೂ ಕೂಡ ಶ್ರೀಮಠ ಧಾರ್ಮಿಕ ಕಾರ್ಯಕ್ರಮ ಯಾವತ್ತೂ ಕೂಡ ಮಾಡ್ತಾ ಇದೆ. ನಮ್ಮ ಹಿಂದಿನ ಲಿಂಗೈಕ್ಯ ಶಾಂತೂರು ಮಳೇಂದ್ರ ಶಿವಾಚಾರ್ಯರ ಕಾಲದಲ್ಲಿ ಕೂಡ, ಆಗಿನ ಕಾಲದಲ್ಲಿ ಕೂಡ ಪುರಾಣ ಸಮಾರಂಭ, ಧಾರ್ಮಿಕ ಸಮಾರಂಭ, ಅಡ್ಡಪಲ್ಲಕ್ಕಿ ಮಹೋತ್ಸವ, ಪ್ರತಿಯೊಂದು ಕಾರ್ಯಕ್ರಮ ಯಾಕೆ ಹಮ್ಮಿಕೊಡ್ತಾ ಇದ್ರು ಅಂತಂದ್ರೆ, ಧರ್ಮ ಏವ ಸಮಸ್ತಾನಂ ದುಃಖಾನಂ ಶಮನೌಷಧಂ. ಎಲ್ಲಿ ಧರ್ಮ ಇರ್ತದೆ ಅಲ್ಲಿ ದುಃಖ ನಿವಾರಣ ವಿಚಾರ ಮಾಡಿಕೊಂಡು ನಮ್ಮ ಎಲ್ಲರ ಜನರ ಉದ್ಧಾರ ಮಾಡುವ ಸಲುವಾಗಿ ಲಿಂಗೈಕ್ಯ ಶಾಂತೂರು ಮಳೇಂದ್ರ ಶಿವಾಚಾರ್ಯ ಕೂಡ ಈ ಭಾಗದೊಳಗೆ ಧರ್ಮ ಧ್ವಜ ಹೇರಿ ಈ ಭಾಗದೊಳಗೆ ಧರ್ಮವನ್ನ, ಈ ಮಠದ ಕೀರ್ತಿಯನ್ನು ಆಕಾಶಕ್ಕೆ ಹಾರಿಸಿರುವಂತಹ ಕೀರ್ತಿ ಕೂಡ ನಮ್ಮ ಲಿಂಗೈಕ್ಯ ಶಾಂತೂರು ಮಳೇಂದ್ರ ಶಿವಾಚಾರ್ಯ ಸಂಸ್ಥೆ ಅವರ ಪರಂಪರೆಗಳಾಗಿ ಅವರ ಕೃಪಾ ಆಶೀರ್ವಾದದಿಂದ ಇಷ್ಟೆಲ್ಲ ಈ ಕಾರ್ಯಕ್ರಮ ಶ್ರೀಮಠ ಇಷ್ಟೊಂದು ಎತ್ತರಕ್ಕೆ ಹೋಗಿದೆ. ಮಳೇಂದ್ರ ಶಿವಾಚಾರ್ಯ ಆಶೀರ್ವಾದ ಬಲ, ಲಿಂಗೈಕ್ಯ ಶಾಂತೂರು ಮಳೇಂದ್ರ ಶಿವಾಚಾರ್ಯ ಆಶೀರ್ವಾದ ಬಲದಿಂದ ಶ್ರೀಮಠ ಬಹಳಷ್ಟು ಎತ್ತರಕ್ಕೆ ಹೋಗಿದೆ. ಇದೇ ರೀತಿಯೊಳಗ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇನ್ನೂ ಕೂಡ ಈ ಮಠ ಎತ್ತರಕ್ಕೆ ಹೋಗ್ಲಿ ಅಂತ ನಾನು ಆಶಿಸಿ, ಈ ಪ್ರಥಮ ದಿವಸ ಬಹಳ ವಿಶೇಷವಾಗಿ ನಮ್ಮ ಶಾಸ್ತ್ರೀಜರು ಬಹಳ ಸುಂದರವಾಗಿ ಪುರಾಣವನ್ನು ಹೇಳಿದ್ದಾರೆ. ನಿಜವಾಗಿ ಕೂಡ ಬಹಳ ನಮ್ಮ ಗದಗಿನೊಳಗೆ ಆ ಭಾಗದೊಳಗೆ ಬಹಳ ಪ್ರಖ್ಯಾತ ಪುರಾಣಿಕರು ಯಾರಪ್ಪ ಅಂತಂದ್ರೆ ವಿರೂಪಾಕ್ಷ ಶಾಸ್ತ್ರೀಜಿಗಳು. ಬಹಳ ಒಳ್ಳೆ ಪುರಾಣ ಹೇಳ್ತಾರೆ. ಅವರ ಮಾತುಗಳು, ಅವ್ರು ಹೇಳಿರುವಂತಹ ವಿಚಾರಗಳನ್ನ ಇವತ್ತಿನ ದಿವಸ ನಾವು ಅರ್ಥ ಮಾಡಿಕೊಳ್ಬೇಕು. ಅವರ ಪ್ರತಿಯೊಂದು ಮಾತಿನೊಳಗ ಒಂದೊಂದು ವಿಷಯಗಳದ, ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನ ಸಾಗಿಸೋಣ ಮಾತನ್ನ ತಿಳಿಸಿ, ನಿಜವಾಗಿ ಕೂಡ ನಮ್ಮ ಪ್ರಭುಕುಮಾರ್ ಮದ್ರಿಯವರು ಕೂಡ ಈ ಭಾಗದೊಳಗೆ ಬಹಳ ಚಿಕ್ಕವರಿದ್ರು ಕೂಡ ಬಹಳ ದೊಡ್ಡ ಕಲಾವಿದರಾಗಿ ಇವತ್ತಿನ ದಿವಸ ಈ ಭಾಗದೊಳಗೆ ಯುವ ಗಾಯಕರಾಗಿ ಹೊಮ್ಮುತ್ತಿರುವುದು ಬಹಳ ಸಂತೋಷದ. ಬಹಳ ಚೆನ್ನಾಗಿ ಹಾಡ್ತಾರೆ. ಅವ್ರ ಕಂಠು ಕೂಡ ಬಹಳ ಚೆನ್ನಾಗಿದೆ. ಅವರು ಕೂಡ ಈ ಒಂದು ಶ್ರೀಮಠದೊಳಗ ಒಂದು ಸೇವೆ ಮಾಡುವಂತ ಆಶೀರ್ವಾದ ಇವತ್ತು ಅವರಿಗೆ ಸಿಕ್ಕಿದೆ. ನಮ್ಮ ಲಕ್ಷ್ಮಣ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ತಬಲಾ ಬಾರಿಸ್ತಾರೆ. ಅವರು ಕೂಡ ಈ ವೇದಿಕೆ ಮೇಲೆ ಅವರು ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿ, ಈ ಒಂದು ಸಮಾರಂಭ ಪಾಲ್ಗೊಂಡಿರುವಂತ ತಮ್ಮೆಲ್ಲರಿಗೆ ಪಾರ್ವತಿ ಪರಮೇಶ್ವರು ತಮಗೆಲ್ಲ ಆಯುಷ್ಯ ಕೊಡ್ಲಿ, ಆಯುರ್ವೇದ ಕೊಟ್ಟು ಕಾಪಾಡಲಿ ಮಾತನ್ನು ತಿಳಿಸಿ, ಧರ್ಮದಿಂದ ನಾವು ನಡೆಯೋಣ. ಯಾವತ್ತೂ ಕೂಡ ದೇವರ ಮುಂದೆ, ಗುರುವಿನ ಮುಂದೆ ಮಾತ್ರ ನಾವು ತಲೆ ಬಾಗಿಸೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ, ದೇವರ ಆಶೀರ್ವಾದ, ಗುರುವಿನ ಕೃಪಾ ಯಾವತ್ತೂ ಕೂಡ ನಿಮ್ಗಿರ್ಲಿ. ಇವತ್ತಿನ ದಿವಸ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಏನಪ್ಪಾ ಅಂತಂದ್ರೆ, ಮಳೇಂದ್ರ ಸಂಸ್ಥಾನ ಮಠ ಸಾಮಾನ್ಯ ಅಲ್ಲ. ಇವತ್ತಿನ ದಿವಸ ಮಳೇಂದ್ರ ಸಂಸ್ಥಾನ ಹೆಂಗದಪ್ಪ ಅಂತಂದ್ರೆ ಕರ್ತೃಪುರುಷ ಸಾಮಾನ್ಯ ಅಲ್ಲ, ಬೇಡದ್ರೆ ಸಾಮರ್ಥ್ಯ ಮಳೇಂದ್ರ ಶಿವಾಚಾರ್ಯರ. ನೀವ್ ಏನ್ ಬೇಡಿದ್ರಲ್ಲ ಕೊಡುವಂತ ತಾಕತ್ತ
ಆ ಮಳೆಂದ್ರ ಶಿವಾಚಾರ್ಯರ ನಾವು ಯಾವ ರೀತಿ ನಾವು ಪಡ್ಕೋಬೇಕು, ನಾವು ಹ್ಯಾಂಗ್ ನಡ್ಕೋಬೇಕು, ಅದ್ರ ಮೇಲೆ ಅದನ್ನ ಡಿಪೆಂಡ್ ಇದೆ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಿ ನಾವೆಲ್ಲರೂ ಕೊಡ್ಕೊಂಡು ಆ ಗುರಿನ ಮಕ್ಕಳಾಗಿ ನಾವೆಲ್ಲ ಕೆಲಸ ಮಾಡೋಣ ಮಾತನ್ನು ತಿಳಿಸಿ ಈ ಸಮಾರಂಭಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೆ ಪರಮದೇವರ ಪಾರ್ವತಿ ಪರಮೇಶ್ವರ್ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ನಮ್ಮ ಡಾಕ್ಟರ್ ಜಾಫರ್ ಪಟೇಲ್ ಬಂದಾರೆ, ಅವ್ರು ಮತ್ತೆ ನಾಳಿನ ದಿವಸ ಅವ್ರು ಮಾತಾಡ್ತಾರೆ. ಇವತ್ತಿನ ದಿವಸ ಅವರು ಕೂಡ ಪ್ರತಿ ದಿವಸ ಕೂಡ ಬರ್ತಾರೆ. ಅವ್ರಿಗೆ ಬಹಳ ಮಟ್ಟದ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇದೆ. ಅವರೆಲ್ಲರೂ ಕೂಡ ಭಗವಂತ ಒಳ್ಳೇದ್ ಮಾಡಿ ಸೇರುವಂತ ಎಲ್ಲರೂ ಇವತ್ತು ಗೌಡ್ರು ಹಿಡ್ಕೊಂಡು ಎಲ್ಲರೂ ಇವತ್ತಿನ ದಿವಸ ಅವರೆಲ್ಲರೂ ಇವತ್ತಿನ ದಿವಸ ಬಹಳ ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡಿ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೆ ಪರಮದೇವರ ಪಾರ್ವತಿ ಪರಮೇಶ್ವರು ಮಳೆಂದ್ರ ಶಿವಾಚಾರ್ಯ ನಿಮ್ಗೆ ಆಯುಷ್ಯ ಕೊಡ್ಲಿ, ಆಯುರ್ವೇದ ಕೊಡ್ಲಿ, ಯೋಗ ಭಾಗ ಕೊಟ್ಟು ಕಾಪಾಡೋ ಮಾತ್ರ ತಿಳಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಾಂತಿ ಶಾಂತಿ ಶಾಂತಿ.